ಚೆನ್ನಾಗಿ ನೋಡ್ಕೊಂತಾರೆ ಹುಷಾರಿಲ್ದಾಗ್ಲಿ. ಇವಾಗ ಒಂದೊಂದ್ಸತಿ ಕೋಪ ಮಾಡ್ಕೊಂತಾರೆ, ಆದ್ರೆ ನಾನ್ ಬಿಡಲ್ಲ. ಯಾಕಂದ್ರೆ ನಾನು ಕೋಪ ನನಗ್ ಕೋಪ ಜಾಸ್ತಿ, ಇವ್ರಿಗೆ ಸ್ವಲ್ಪ ಕೋಪ ಕಮ್ಮಿ, ನಾನೇ ಕಿರ್ಚೋದ್ ಜಾಸ್ತಿ. ಆದ್ರೆ ಒಂದ್ 10 ನಿಮಿಷದಲ್ಲಿ ನಾನು ಸರಿ ಹೋಗ್ಬಿಡ್ತೀನಿ. ಹೆಂಗಿದ್ರು ನಾವು ಇದ್ಲೇಬೇಕು, ನಾವು ಎಲ್ಲಾರ್ಗು ಒಬ್ರು ಮಾಧುರಿ ಆಗಿರ್ಬೇಕ್ರಿ. ನಾವೇ ಹಂಗ್ ಮಾಡ್ಬಿಟ್ರೆ ನಿಮ್ಮ ರಿಲೇಷನ್ಸ್ಗೂ ಎಲ್ಲಾರು ಇಷ್ಟ ಆಗ್ಬೇಕು. ನೀವೆಲ್ಲಾರು ಎದುರಿಸಿ ಮದ್ವೆ ಆಗಿದ್ದೀರಾ, ನಾವಿಬ್ರು ಹಂಗೆ ಇರ್ಬೇಕು ಅಂತ ಹೇಳಿ. ನಮ್ಮ ಹಸ್ಬೆಂಡ್ ಇವಾಗ ಒಂದ್ ಸ್ವಲ್ಪ ಸುಹಾಸ್ ತರ ಸ್ವಲ್ಪ ಲೇಜಿ, ಆದ್ರೆ ನಾನು ಬಿಟ್ಕೊಡಲ್ಲ. ನೈನಾ ಹೆಂಗೆ ಕ್ಲೀನ್ಲಿನೆಸ್, ನಾನು ಹಂಗೆ ಸ್ವಲ್ಪ ಕ್ಲೀನ್ಲಿನೆಸ್. ಹೇಳ್ತಾ ಇರ್ತೀನಿ, ರೀ ಅಲ್ಲುಜ್ಜಿದ್ರ, ರೀ ಸ್ನಾನ ಮಾಡ್ಕೊಂಡು ಹೋಗಿ ಅಂದ್ರೆ ಸುಮ್ನೆ ಜೋಗ ಕಾಮಿಡಿಯಾಗಿ ಹೇಳ್ತಾ ಇರ್ತೀನಿ. ಸೊ ಅಷ್ಟು ಚೆನ್ನಾಗಿ ನಮ್ದು ಲೈಫ್ ಚೆನ್ನಾಗಿದೆ. ನಮ್ಮ ಹಸ್ಬೆಂಡು ನನಗ್ ಸಿಕ್ಕಿರೋದು ನನ್ನ ಪುಣ್ಯನೇ. ಸೊ ಜನ್ಮದಲ್ಲಿ ಸಿಗ್ಲಿ ಅಂತ ನಾನೇನ್ ಬೇಡ್ಕೊಳಲ್ಲ, ಈ ಜನ್ಮದಲ್ಲಿ ಇರೋವರೆಗೂ ಸ್ವಲ್ಪ ಚೆನ್ನಾಗಿದ್ರೆ ನನಗೆ ಅದೊಂದು ಖುಷಿ. ನಾನು ಕೃಷ್ಣನಲ್ಲಿ ಲೀನ ಆಗ್ಬೋದು ಅಂತ ಕೇಳ್ಕೊಳ್ತೀನಿ. ನಯನಾ ಅಂಡ್ ಸುಹಾಸ್ ಅವರೇ, ನೀವೇನ್ ಹೇಳ್ತೀರಾ ಈ ರಿಯಲ್ ಲೈಫ್ ಇನ್ಸ್ಪೈರಿಂಗ್ ಜೋಡಿ ಬಗ್ಗೆ? ಒಂದ್ ನಿಮಿಷ ಇವ್ರು ಮಾತಾಡೋದ್ ಬಗ್ಗೆ ಬಂದು ಒಂದು ಸರ್ಪ್ರೈಸ್ ಇದೆ ನಯನಾಗೆ ಮತ್ತೆ ಸುಹಾಸ್ಗೆ. ಸೊ ಅದು ಸ್ವಲ್ಪ ಸ್ಟೇಜ್ ಮೇಲೆ ನಮ್ಮ ಇವ್ರು ಬಂದಿದ್ದಾರೆ, ಅಕ್ಕಿಯವ್ರು ಬಂದಿದ್ದಾರೆ, ಅವ್ರು ಬರ್ಬಹುದಾ ಸ್ಟೇಜ್ ಮೇಲೆ? ತಂದಿದ್ದಾರೆ, ಏನೋ ತಂದಿದೀವಿ ನಾವು. ಹೇಳಿ ನಯನ ಅವರೇ. ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಬಟ್ ರಿಯಲಿ ವೆರಿ 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 ಇನ್ಸ್ಪಿರೇಷನಲ್. ಇಬ್ರು ಅಷ್ಟೇ ವೆರಿ ಕ್ಯೂಟ್ ಕಪಲ್. ಈ ತರ ಮಾದರಿ ಒಂದು ಸೆಟ್ ಮಾಡಿ ಆ ತರ ನಾವ್ ನಡ್ಕೊಂಡು ಹೋಗ್ಬೇಕು ಅನ್ನೋ ತರ ಅನ್ಸ್ತು. ನೀವು ನಮ್ಗೋಸ್ಕರ ಇಲ್ಲಿ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಸೋ 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 ಹ್ಯಾಪಿ. ಎಲ್ಲ ನಿಮ್ ಮಾತು ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಇವತ್ತು ಇಡೀ ನಮ್ ಸೆಟ್ಟಿಗೆ ಒಂದು ಎನರ್ಜಿಸ್ಟಿಕ್ ಆಗಿ ಬಂದು ನೀವು ಬದುಕ್ತಾ ಇರೋಂಥ ಜೀವನದ ಮುಖಾಂತರ ನಮ್ಮ ಎಲ್ಲಾ ಜೋಡಿಗಳಿಗೂ ಜೀವ ತುಂಬಿಟ್ರಿ ನೀವು. ಇದಕ್ಕೂ ಆದರ್ಶವಾದಂತ ಜೋಡಿ ಅಂತ ಏನೋ ಒಂದು ಕಾನ್ಸೆಪ್ಟ್ ಮಾಡಿದ್ದಾರೆ. ಆ ಕಾನ್ಸೆಪ್ಟ್ಗೆ ನಿಜವಾದ ಅರ್ಥ ನೀವಿಬ್ರು ಸಹ ಈ ವೇದಿಕೆ ಮೇಲೆ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ತುಂಬಾ ಖುಷಿ ಆಯ್ತು ನೀವು ನಮ್ಮ ಜೋಡಿ ನಂಬರ್ 1 ವೇದಿಕೆ ಮೇಲೆ ಬಂದಿದ್ದು. ಇದು ನಿಮ್ಮ ವೇದಿಕೆ, ನೀವು ಸದಾಕಾಲ ಬರ್ತಾ ಇರಿ. ನಿಮ್ಗೊಂದು ಸಲ್ಯೂಟ್ ಸರ್. ಸಲ್ಯೂಟ್ ಸರ್ ನಿಮಗೆ. ನನ್ನ ಕಡೆಯಿಂದ ನಿಮಗೂ ಒಂದು ಸಲ್ಯೂಟ್. ಎಸ್ ಮಾಲ್ವಿಕಾ ಮೇಡಮ್. ಸುಮಾ ಅವರೇ ಹೇಳಿ ಮ್ಯಾಮ್. ಜೋಡಿ ನಂಬರ್ 1ಗೆ ಮನಸ್ಸಾಕ್ಷಿ, ಆತ್ಮಸಾಕ್ಷಿ ಅಂತ ಯಾವ್ದಾದ್ರು ಇದ್ರೆ ಅದರ ರೂಪವಾಗಿ ಇವತ್ತು ನೀವು ಬಂದಿದ್ದೀರಿ. ನೀವೇ ಜೋಡಿ ನಂಬರ್ 1 ಕಣಮ್ಮ. ನಿಮ್ಮಿಬ್ಬರು ಹರಿಪ್ರಿಯ ಭಾನುಪ್ರಿಯಾನು ನೋಡ್ಬೇಕೆಂದಾದ್ರು. ಅಲ್ಲಿ ಮಕ್ಳು ಫೋಟೋ ಭೈರವ ಸರ್ ಒಂಚೂರು ತೋರಿಸಿ ನನ್ನ ಮಕ್ಳನ್ನ. ನಿಮ್ಮ ಹರಿಪ್ರಿಯ ಭಾನುಪ್ರಿಯ ಇಬ್ರು ನಮಗ್ ತೋರಿಸ್ತಾ ಇದ್ದಾರೆ. ಥ್ಯಾಂಕ್ ಯು. ಚೆನ್ನಾಗಿದ್ದಾರೆ ಮೇಡಮ್, ಮುದ್ದಾಗಿದ್ದಾರೆ ಇಬ್ರು. ನಿಮ್ಮ ಇಡೀ ಕುಟುಂಬ ಬಹಳ ಸುಂದರವಾಗಿದೆ. ನಮ್ಮ ಶೋಗೆ ಬಂದು ನಮ್ಮೆಲ್ಲರನ್ನ ಧನ್ಯರಾಗಿ ಮಾಡಿದ್ದೀರಿ. ನಿಮಗೆ ತುಂಬಾ ತುಂಬಾ ಹೃದಯಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು. ಸುಮಾ ಅವರೇ, ಯು ಆರ್ ಟ್ರೂಲಿ ಅ ಮೋಟಿವೇಟರ್. ನೀವು ನಿಜವಾಗ್ಲೂ ಒಂದು ಮೋಟಿವೇಟರ್ ಸ್ಪೀಕರ್ ಆಗಬಹುದು ನೀವು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್. ನಿಜವಾಗ್ಲೂ ಯು ಕ್ಯಾನ್ ಚೇಂಜ್ ದ ವರ್ಲ್ಡ್, ಯು ಕ್ಯಾನ್ ಚೇಂಜ್ ಪರ್ಸ್ಪೆಕ್ಟಿವ್, ಯು ಕ್ಯಾನ್ ಬ್ರಿಂಗ್ ಅ ಚೇಂಜ್. ದಯವಿಟ್ಟು ಅದನ್ನ ಒಂದು ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ. ಒಂದು ಮೋಟಿವೇಶನ್ ಸ್ಪೀಕರ್ ಆಗಿ ನೀವು. ನಾನು ಯಾವಾಗ್ಲೂ ಹೇಳ್ತೀನಿ, ದೇವ್ರು ಒಳ್ಳೇದ್ ಮಾಡಲಿ, ದೇವ್ರು ಒಳ್ಳೇದ್ ಮಾಡಲಿ, ಗಾಡ್ ಬ್ಲೆಸ್ ಯು ಅಂತ ಎಲ್ಲರೂ ಹೇಳ್ತೀನಿ. ನಾನು ನಿಮ್ಮ ಹತ್ರ ಹೇಳ್ತೀನಿ, ದಯವಿಟ್ಟು ಆ ಮಾತು ನಮಗೆ ಹೇಳಿ. ನಿಮಗಿರೋ ಅಂತ ಒಂದು ಸ್ವಚ್ಛ ಮನಸ್ಸಿಂದ ನನಗೆ ದೇವ್ರು ಒಳ್ಳೇದಾಗ್ಲಿ ಅಂತ ಹೇಳಿ ಪ್ಲೀಸ್. ನನಗೆ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಪ್ಲೀಸ್ ಹೇಳಿ. ಇವತ್ತಿಂದ ನಿಮ್ಗೋಸ್ಕರ ನಾನು ವಿಷ್ಣು ಸಹಸ್ರನಾಮ ಹನುಮನ್ ಚಾಲೀಸ್ ಹೇಳಿ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು, ಮೀನ್ಸ್ ಅ ಲಾಟ್. ಥ್ಯಾಂಕ್ ಯು. ಆಮೇಲೆ ಒಂದು ರಿಕ್ವೆಸ್ಟ್ ಮೇಡಮ್, ನನ್ಗೆ ಯಾರೋ ಹೇಳಿದ್ರು ನೀವು ಮಗು ತರ ಮಾತಾಡ್ತೀರಾ ಅಂತ. ಒಂದೇ ಒಂದ್ ಸತಿ ಮಗು ತರ ಕಮೆಂಟ್ ಕೊಡ್ಬೋದಾ, ಮಾತಾಡ್ಬೋದಾ? ನಾನು ಅಮ್ಮ ಅನ್ಕೊಳ್ಳಿ, ನಿಮ್ಗೆ ಮಾತಾಡಿ. ಸೊ ಸಾರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ಲವ್ಲಿ ವಿಶಸ್. ಥ್ಯಾಂಕ್ ಯು. ಮಾತಾಡ್ತೀರಾ ಮೇಡಮ್? ಖಂಡಿತ ಮಾತಾಡ್ತೀನಿ. ನೀವು ಕೇಳೋದು ಹೆಚ್ಚ, ನಾನು ಮಾತಾಡೋದು ಹೆಚ್ಚ. ಥ್ಯಾಂಕ್ ಯು ಸೋ ಮಚ್ ಸುಮಾ ಅವರೇ. ಥ್ಯಾಂಕ್ಸ್ ಅ ಲಾಟ್. ವಿಷ್ಣು ಅವರೇ, ನಿಜವಾಗ್ಲೂ ನೀವು ಸೈಲೆಂಟ್ ಆಗಿ ನಿಂತು ಯಾವಾಗ್ಲೂ ಅವ್ರ ಜೊತೆನೆ ಅವ್ರಿಗೆ ಅಷ್ಟು ಸಪೋರ್ಟ್ ಕೊಡ್ತಿದ್ದೀರಲ್ಲ, ದೇವ್ರು ನೀವಿಬ್ರು ನಿಜವಾಗ್ಲೂ ದೇವ್ರು. ನೀವು ನಮ್ಮ ಸೆಟ್ಟಿಗೆ ಬಂದಿದ್ದು ನಮಗೆ ತುಂಬಾನೇ ಖುಷಿ ಕೊಟ್ಟಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್. ಸುಮಾ ಅವರೇ, ಇಫ್ ಯು ಡೋಂಟ್ ಮೈಂಡ್, ನಾನು ನಿಮ್ಮ ಜೊತೆ ಒಂದು ಸೆಲ್ಫಿ ತಗೋಬೋದಾ? ಹಾ ಮ್ಯಾಮ್. ಪ್ರೇಮ್ ಸರ್, ನಿಮ್ ತಪ್ಕೋಬೇಕು ಅನ್ನಲ್ಲ, ಬನ್ನಿ ಇಲ್ಲಿ. ಬಂದೆ, ನಾನು ಬರ್ತೀನಿ.
ಜೋಡಿ ನಂಬರ್ 1 ವೇದಿಕೆ ಪರವಾಗಿ ಪ್ರೀತಿಯ ಉಡುಗೊರೆ ಇದೆ, ಅದನ್ನ ನಮ್ಮ ಬೀಗರು ಕೊಡ್ಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು. ದೇವ್ರನ್ನ ನಾವೆಲ್ಲೂ ನೋಡಬೇಕಾಗಿಲ್ಲ, ಒಳ್ಳೆ ಮನ್ಸಿರೋರಲ್ಲೇ ನಾವು ದೇವ್ರನ್ನ ಕಾಣ್ಬೋದು. ಸಾರಿ. ತಾಳಿ ಕಟ್ಟಿದ ತಕ್ಷಣ 7 ಹೆಜ್ಜೆ ಇಟ್ಟಿದ ತಕ್ಷಣ ಅದು ಒಂದು ಸಂಬಂಧ ಅಲ್ಲ. ಈ ಥರ ಸಂದರ್ಭ ಬಂದಾಗ ಅದನ್ನು ನಿಭಾಯಿಸುವಂಥ ಧೈರ್ಯ ತಗೊಂಡು ಅವ್ರ ಜೊತೆಯಾಗಿ ಮುಂದೆ ಹೋದಾಗ್ಲೇ ನಿಜವಾಗ್ಲೂ ಅದು ಗಟ್ಟಿಯಾದ ಸಂಬಂಧ. ಓವರ್ ಟು ಯು ಸರ್. ನಿಮಗೆಲ್ಲ ನನಗೆ ಗೊತ್ತಿಲ್ಲ ಏನು ಹೇಳಬೇಕು ಅಂತ, ಏನೋ ಮಹಾ ದೊಡ್ಡ ಕಾರ್ಯ ಮಾಡ್ತಾ ಇದ್ದೀನಿ ಅನಿಸ್ಬೋದು. ನನಗೆ ಇಟ್ಸ್ ವೆರಿ ಸಿಂಪಲ್. ಯಾವುದಾದ್ರೂ ಪ್ರಪಂಚದಲ್ಲಿ ತಾಯಿ ಮಗು ನೋಡ್ಕೊಳ್ಳೋದು ತುಂಬ ದೊಡ್ಡ ಕೆಲಸ ಅಂತ ಅನ್ಕೊಳ್ಳೋದೇ ಇಲ್ಲ. ಸೊ ಆ ಥರ ನಾನು ಒಂದು ತಾಯಿ ಮಗು ನೋಡ್ಕೊಂಡಂಗೆ ನೋಡ್ಕೊತಾ ಇದ್ದೀನಿ, ಅಷ್ಟೇ, ಇನ್ನೇನಿಲ್ಲ. ಮೇಡಮ್ ಅವರ ಡೈಲಿ ರುಟೀನ್ ಹೇಗಿರುತ್ತೆ ಸರ್? ಮೇಡಮ್ ರುಟೀನ್ ಈಗ ಸ್ವಲ್ಪ ಚೇಂಜ್ ಆಗ್ತಾ ಇದೆ, ಯಾಕಂದರೆ ಡ್ರೈವ್ಸ್ ಲೇಟ್ ಆಗ್ತಾ ಇದೆ. ಎವ್ರಿ ಡೇ ಸೇಮ್ ಥಿಂಗ್, ಸೇಮ್ ರೂಟ್, ಒಂದು ಡ್ರೈವ್ ಹೋಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಅವಳು ಬರ್ಡ್ಸ್ ವಾಚ್ ಮಾಡೋಕ್ಕೆ ಹೋಗ್ತೀವಿ, ಲಾಂಗ್ ಡ್ರೈವ್ಸು. ಅದು ಎಸ್ಪೆಷಲಿ ಔಲ್ಸ್ ಅಂದರೆ ಭಾರಿ ಇಷ್ಟ. ಸೊ ಏನಕ್ಕೆ ಹಾಕ್ಸ್ಕೊಂಡಿದ್ದೀನಿ, ಆ ಬರ್ಡ್ ಇಷ್ಟ ಅಂತಲ್ಲ, ಇವಳು ನನ್ನ ಗೂಬೆ ಅಂತಿದ್ಲು. ಸೊ ಹಾಗಾಗಿ ಡೈರೆಕ್ಟಾಗಿ ಹಾಕ್ಸ್ಕೊಂಡೇ ಬಿಟ್ಟೆ ಒಂದು ಇದು. ಅಡಿಗೆ ವಿಚಾರ ಅಂತ ಬಂದರೆ ಸರ್, ನೀವು ಅಡುಗೆ ಅಂದಾಗ ನನಗೆ ಇದು ಫ್ಲಾಶ್ ಆಯಿತು. ಹೌಸ್ ವೈಫ್ಸ್ ಅಂದ್ಬಿಡ್ತೀವಿ ನಾವು ಸುಮ್ಮನೆ. ಏನು ಅಂದರೆ ಹೌಸ್ ವೈಫ್ಸು ಏನು ಮಾಡ್ತಾರೆ ಅವರು ಮನೇಲಿ, ಒಂದು ಅಡುಗೆ ಮಾಡತ್ತಾನೆ ಅಷ್ಟೇ ಅಂತ. ನನಗೆ ಈಗ ಅರ್ಥ ಆಯಿತು, 365 ಡೇಸು ಸಂಬಳ ಇಲ್ಲದೆ ದುಡಿತಾರೆ ಅವರು. ಒಂದು ತಿಂಡಿಗಾಗಲಿ ಇದಕ್ಕಾಗಲಿ ಎಲ್ಲ ಪ್ಲ್ಯಾನ್ ಮಾಡಬೇಕು. ತಿಂಡಿ, ಮಧ್ಯಾಹ್ನ ಊಟ ಏನು, ಅದಕ್ಕೆ ಪಲ್ಯ ಏನು, ಹಪ್ಪಳ ಏನು, ಆ ಥರ ಎಲ್ಲ ಪ್ಲ್ಯಾನ್ ಮಾಡಬೇಕು. ನಾವು ತುಂಬ ಸಿಂಪಲ್ಲಾಗಿ ಹೌಸ್ ವೈಫ್ ಅಂದ್ಬಿಡ್ತೀವಿ. ಬಟ್ ಎಲ್ಲರಿಗಿಂತ ತುಂಬ ಪ್ಲ್ಯಾಂಡ್ ಹಾರ್ಡ್ ವರ್ಕಿಂಗ್ ಅಂದರೆ ಹೌಸ್ ವೈಫ್ಸೇನೆ ನಿಜವಾಗ್ಲೂ. ಎಲ್ಲ ಹೌಸ್ ವೈಫ್ಸು ವೇದಿಕೆ ಮುಖಾಂತರ